ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 18. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 139ನೇ ಪುಟ. ಶೀರ್ಷಿಕೆ: ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಯಿತು ಮತ್ತು ಆಗಾಗ್ಗೆ ಅವನು ಒಬ್ಬನೇ ನಿಲ್ಲುತ್ತಿದ್ದನು. ಈ ದಿನದ ಸತ್ಯವೇದದ ವಾಕ್ಯ: ನಾನೊಬ್ಬನಾಗಿಯೇ ದ್ರಾಕ್ಷೆಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ. ಯೆಶಾಯ 63ನೇ ಅಧ್ಯಾಯ 3ನೇ ವಚನ. ಕ್ರಿಸ್ತನ ಈ ಲೋಕದ ಬಂಧುಗಳು ಕ್ರಿಸ್ತನು ಪರಲೋಕದವನು ಎಂದು ನಂಬಿಕೊಂಡು ದೇವರ ಕೆಲಸವನ್ನು ಮಾಡುವುದಕ್ಕೆ ಕ್ರಿಸ್ತನೊಂದಿಗೆ ಸಹಕರಿಸಿದ್ದರೆ ಕ್ರಿಸ್ತನಿಗೆ ಎಂತಹ ಬೆಂಬಲವು ಅವರಿಂದ ಸಿಗುತ್ತಿತ್ತಲ್ಲವೇ? ಕ್ರಿಸ್ತನ ಲೋಕಜೀವನದ ಮೇಲೆ ಅವರ ಅಪನಂಬಿಕೆಯ ನೆರಳು ಬಿದ್ದಿತ್ತು. ಅದು ತೀವ್ರ ಸಂಕಟದ ಬಟ್ಟಲಿನ ಕಹಿಯ ಭಾಗವಾಗಿತ್ತು. ನಮಗೋಸ್ಕರ ಆ ಬಟ್ಟಲಿನಲ್ಲಿದ್ದ ಎಲ್ಲವನ್ನೂ ಆತನು ಮುಗಿಸಿದ್ದನು. ಕ್ರಿಸ್ತನು ಪೂರೈಸಲೆಂದು ಈ ಲೋಕಕ್ಕೆ ಬಂದ ಧ್ಯೇಯವನ್ನು ಅವರು ಅರಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಆದುದರಿಂದ ಕ್ರಿಸ್ತನು ಅನುಭವಿಸಿದ ಶೋಧನೆಗಳಲ್ಲಿ ಅವರಿಗೆ ಕರುಣೆ, ಸಹಾನುಭೂತಿ ಇರಲಿಲ್ಲ. ಅವರ ಒರಟಾದ, ಯಾರಿಗೂ ಮೆಚ್ಚುಗೆಯಾಗದ ಮಾತುಗಳು ಕ್ರಿಸ್ತನ ಗುಣಸ್ವಭಾವದ ಬಗೆಗಿನ ನಿಜವಾದ ಗ್ರಹಿಕೆ ಅವರಲ್ಲಿ ಇರಲಿಲ್ಲ ಎಂದು ತೋರಿಸುತ್ತಿತ್ತು. ಮಾನವತ್ವದೊಂದಿಗೆ ದೈವತ್ವವು ಸೇರಿಕೊಂಡಿದೆ ಎಂಬುದು ಅವರಿಗೆ ಅರ್ಥವಾಗಲಿಲ್ಲ. ಆತನು ದುಃಖದಿಂದ ಇರುವುದನ್ನು ಅವರು ಆಗಾಗ್ಗೆ ನೋಡುತ್ತಿದ್ದರು. ಆದರೆ ಕ್ರಿಸ್ತನನ್ನು ಸಾಂತ್ವನಗೊಳಿಸುವ ಬದಲು ಅವರ ಆತ್ಮ ಮತ್ತು ಮಾತುಗಳು ಅವನನ್ನು ಗಾಯಗೊಳಿಸುತ್ತಿತ್ತು, ಘಾಸಿ ಮಾಡುತ್ತಿತ್ತು. ಈ ವಿಷಯಗಳು ಅವನ ಪ್ರಯಾಣದ ಮಾರ್ಗವನ್ನು ಮುಳ್ಳಿನ ಮಾರ್ಗವಾಗಿಸಿತ್ತು. ಕ್ರಿಸ್ತನು ತನ್ನ ಸ್ವಂತ ಮನೆಯವರ ತಪ್ಪು ಗ್ರಹಿಕೆಯಿಂದ ತುಂಬ ನೊಂದಿರುತ್ತಿದ್ದನು. ಆ ನೋವು ಆಗದಿರುವ ಸ್ಥಳಕ್ಕೆ ಹೋಗುವುದು ಅವನಿಗೆ ಪರಿಹಾರವಾಗಿತ್ತು. ಆದ ಕಾರಣ ಆತನು ಆಗಾಗ್ಗೆ ಒಬ್ಬಂಟಿಯಾಗಿ ತನ್ನ ಪರಲೋಕ ತಂದೆಯೊಂದಿಗೆ ಕಾಲ ಕಳೆಯುವುದರ ಮೂಲಕ ಸಮಾಧಾನವನ್ನು, ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದನು. ಕ್ರಿಸ್ತನ ನಿಮಿತ್ತ ಬಾಧೆಯನ್ನನುಭವಿಸುವವರು ಇತರರ ತಪ್ಪು ಗ್ರಹಿಕೆಗೆ, ಅಪನಂಬಿಕೆಗೆ ಒಳಗಾಗುವವರು, ತಮ್ಮ ಸ್ವಂತ ಮನೆಯವರಿಂದಲೇ ಅನುಭವಿಸುವವರು ಸಹ ಕ್ರಿಸ್ತನು ತಾಳಿಕೊಂಡಿದ್ದಾನೆ ಎಂದು ಆಲೋಚಿಸುತ್ತಾ ಸಮಾಧಾನ ಹೊಂದಬಹುದು. ಕ್ರಿಸ್ತನು ಅವರಿಗೆ ಕೃಪೆಯನ್ನು ದಯಪಾಲಿಸುತ್ತಾನೆ. ತಂದೆಯೊಂದಿಗಿನ ಒಡನಾಟದಲ್ಲಿ ತಾನು ಹೇಗೆ ಸಮಾಧಾನ ಪರಿಹಾರವನ್ನು ಕಂಡುಕೊಂಡನೋ ಹಾಗೆಯೇ ತನ್ನೊಂದಿಗಿನ ಒಡನಾಟದಿಂದ ಅವರೂ ಸಹ ಸಮಾಧಾನವನ್ನು ಹೊಂದಿಕೊಳ್ಳಲಿ ಎಂದು ಅವರನ್ನು ಕ್ರಿಸ್ತನು ಕೇಳಿಕೊಳ್ಳುತ್ತಾನೆ. ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವವರು ಜೀವನದ ಶೋಧನೆಗಳನ್ನು ಒಬ್ಬರೇ ಎದುರಿಸಲಿ ಎಂದು ಕ್ರಿಸ್ತನು ಅವರನ್ನು ಒಬ್ಬಂಟಿಯಾಗಿ ಬಿಟ್ಟು ಬಿಡುವುದಿಲ್ಲ. ಆತನು ಅವರನ್ನು ತನ್ನ ಪರಲೋಕದ ಸದಸ್ಯರೆಂದು ಒಪ್ಪಿಕೊಳ್ಳುತ್ತಾನೆ. ತನ್ನ ತಂದೆಯನ್ನು ಅವರ ತಂದೆಯೆಂದು ಕರೆಯುವಂತೆ ಅವರಿಗೆ ಹೇಳುತ್ತಾನೆ. ಅವರು ಆತನಿಗೆ ಚಿಕ್ಕವರಾಗಿರುತ್ತಾರೆ. ದೇವರ ಹೃದಯಕ್ಕೆ ಪ್ರಿಯರೂ ಹತ್ತಿರವಾಗಿರುವವರೂ ಆಗಿರುತ್ತಾರೆ. ಅತ್ಯಂತ ಕೋಮಲ ಮತ್ತು ಶಾಶ್ವತವಾದ ಬಂಧಗಳಿಂದ ದೇವರೊಂದಿಗೆ ಬೆಸೆದುಕೊಂಡಿರುತ್ತಾರೆ. ನಮ್ಮ ಅಸಹಾಯಕ ಸ್ಥಿತಿಯಲ್ಲಿ ನಮ್ಮ ತಂದೆ ತಾಯಿಯು ನಮ್ಮ ಬಗ್ಗೆ ಹೇಗೆ ಭಾವಿಸುತ್ತಾರೋ ಅದನ್ನು ಮೀರಿಸುವಷ್ಟು ಕೋಮಲವಾದ ಪ್ರೀತಿಯನ್ನು ಆತನು ನಮ್ಮ ಮೇಲೆ ಹೊಂದಿರುತ್ತಾನೆ. ಯಾಕಂದರೆ ಮಾನವತ್ವಕ್ಕಿಂತಲೂ ದೈವತ್ವವು ಉನ್ನತವಾಗಿಯೂ ಉತ್ಕೃಷ್ಟವಾಗಿಯೂ ಇದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.